ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಜ್ಜಿಗೆ ಸಾಂಬಾರು ಹೆಂಗೆ ಮಾಡೋದತ್ತೆ ಬರೀ ತೋರಿಸ್ತೀನಿ. ಈಗ ಒಂದು ಬೌಲ್ ಒಳಗೆ ಮೊಸರು ಹಾಕ್ಕೊಳಕತ್ತೀವಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟೇ ಬೇಕ್ರಿ ಮಾಡೋಕ್ಕೆ ಸಾಮಗ್ರಿ. ಈಗ ಒಂದು ಮಿಕ್ಸಿ ತೊಂದಿನಿ. ಮಿಕ್ಸಿ ಒಳಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕೊಂಡು ಪೇಸ್ಟ್ ಮಾಡ್ಕೋತೀವಿ ನೋಡ್ರಿ. ಕೊತ್ತಂಬರಿ ಹಾಕೊಂಡೀವಿ, ಹಾಗೆ ಮೇಲೆ ಕರಿಬೇವನ್ನು ಹಾಕ್ಕೋಬೇಕು. ಕರಿಬೇವನ್ನು ಹಾಕ್ಕೊಂಡು ರುಚಿಯಾದ ತಕ್ಕಟ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡು ಬಿಡ್ರಿ. ಇದು ನೋಡ್ರಿ ಈಗ ಎಷ್ಟು ಚಂದ ಪೇಸ್ಟ್ ಆಗೈತಿ. ಈಗ ಬೇರೆ ಬೌಲ್ನಾಗ ಒಂದು ಮೊಸರು ಹಾಕ್ಕೊಂಡೀವಿ ನೋಡ್ರಿ. ಮೊಸರು ಹಾಕ್ಕೊಳಕತ್ತೀವಿ. ಈಗ ಹಾಗೆ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚಂದಗೆಲ್ಲ ಈಗ ಒಂದು ರೇವ್ಗಿ ತೊಗೊಂಡು ಮಜ್ಜಿಗೆ ಮಾಡ್ಕೊಳಕತ್ತೀವಿ ರೀ. ಹಾಗೆ ರುಚಿಯಾದ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀವಿ ಮತ್ತು ಕೊತ್ತಂಬರಿನೂ ಹಾಕ್ಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈಗ ಹಸಿ ಉಳ್ಳಾಗಡ್ಡಿ ತಪ್ಪಲ ಹಾಕೋತೀವಿ. ಉಳ್ಳಾಗಡ್ಡಿ ಮತ್ತು ಹಸಿ ಉಳ್ಳಾಗಡ್ಡಿ ತಪ್ಪಲ ಸೇರಿಸ್ಕೋತೀವಿ. ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಯಾರೊಬ್ಬರೊಬ್ಬರೇ ಇರ್ತಿರಲ್ಲ ಮನ್ಯಾಗ, ಇದು ಅಡುಗೆ ಮಾಡೋಕೆ ಬೇಸರದಾಗ ಇದು ಸಿಂಪಲ್ ರೆಸಿಪಿ ಮಾಡ್ಕೊಂಡು ತಿನ್ನಿರಿ. ರೈಸ್ ಕೂಡ ಹಾಗೆ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕೋತೀವಿ. ಸಕ್ಕರೆ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳಕ್ತೀವಿ. ಈಗ ಬೆಳ್ಳುಳ್ಳಿನೂ ಕುಟ್ಕೊಳತ್ತೀವಿ ನೋಡ್ರಿ. ಈಗ ಬೆಳ್ಳುಳ್ಳಿ ಕುಟ್ಕೊಂಡು ಬೆಳ್ಳುಳ್ಳಿನೂ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರ್ನಿಗೆ ಏನೇನು ಬೇಕೋ ಬರೀ ತೋರಿಸ್ತೀನಿ. ಈಗ ಬೆಳ್ಳುಳ್ಳಿ ಕುಟ್ಟಾತೀವಿ ನೋಡ್ರಿ. ಈಗ ಬೆಳ್ಳುಳ್ಳಿ ಕುಟ್ಕೊಳ್ಳೋದು ಆಗೈತಿ. ಬರ್ರಿ ಈಗ ಒಗ್ಗರ್ನಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀವಿ. ಹಾಗೆ ಜೀರಿಗೆ ಮತ್ತು ಸಾಸಿವೆನೂ ಹಾಕೋತೀವಿ ನೋಡ್ರಿ. ಎಷ್ಟು ಚಂದ ಚುಟು ಚುಟು ಅನ್ನಕತ್ತಾವ ಇವು ನೋಡ್ರಿ. ಈಗ ಮೇಲೆ ಹಸಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀವಲ್ಲ ಅದ್ರ ಹಾಕೊಳ್ಳೋಣ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ. ಎಲ್ಲ ಎಣ್ಣೆಗೆ ಫ್ರೈ ಮಾಡ್ಕೊಂಡ್ವಿ. ಈಗ ಮೇಲೆ ಕರಿಬೇವನ್ನು ಹಾಕ್ಕೋಬೇಕು. ಕರಿಬೇವನ್ನು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ ರೆಸಿಪಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಹಾಗೆ ಮ್ಯಾಲೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳೋಣ. ಮಜ್ಜಿಗೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದು ಮಜ್ಜಿಗೆ ಸಾಂಬಾರು ರೆಡಿ ಇಟ್ಟಿದ್ವಲ್ಲ ಅದ್ರೊಳಗೆ ಇದು ಸೇರಿಸ್ಕೋಬೇಕು ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಅದ್ರೊಳಗೆ ಸೇರಿಸ್ಕೋಬೇಕು ನೋಡ್ರಿ. ಈಗ ಇದ್ರೊಳಗೆ ಸೇರಿಸ್ಕೊಳಕತ್ತೀವಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಎಲ್ಲ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇರ್ತೀರಂದ್ರೆ ಪ್ಲೀಸ್ ಸಪೋರ್ಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ನು ಒತ್ತಿರಿ ನೋಡ್ರಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ. ಇದು ರೈಸ್ ಕೂಡ ಭಾಳ ಟೇಸ್ಟ್ ಹತ್ತೈತ್ರಿ ಮತ್ತು ಎದ್ರ ಕೂಡನೂ ಅಲ್ಲ. ಅದಕ್ಕೆ ರೈಸ್ ಮತ್ತು ಇದು ಕಾಂಬಿನೇಷನ್ ಚಲೋ ಐತಿ. ಯಾರು ಮನ್ಯಾಗ ಒಬ್ರೊಬ್ಬರೇ ಇರ್ತೀರಿ, ಅಡುಗೆ ಮಾಡೋಕೆ ಬೇಸರಲ್ಲ, ಇವೆರಡು ಮಾಡ್ಕೊಂಡು ತಿನ್ನಿರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೋಡ್ರಿ. ಫೈನಲ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಜ್ಜಿಗೆ ಸಾಂಬಾರು ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ದಾರಂದ್ರೆ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮತ್ತು ನಮಗೆ ಲೈಕ್ ಮಾಡಿರಿ.